ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇಂದಿನ ಪ್ರಮುಖ ಸುದ್ದಿಗಳನ್ನ ನೋಡೋಣ. ಕೇರಳ ಭೂಕುಸಿತಕ್ಕೆ 4 ಹಳ್ಳಿಗಳೇ ನೆಲಸಮಾಗೋಗಿದೆ. ಮೊನ್ನೆಯಷ್ಟೇ ಕೇರಳದಲ್ಲಿ ಆಗಿರುವಂತಹ ಈ ಭೂಕುಸಿತದಿಂದ ಸುಮಾರು 3-4 ಹಳ್ಳಿಗಳು ನೆಲಸಮ, 200ಕ್ಕೂ ಹೆಚ್ಚು ಮನೆಗಳು ನೆಲಸಮಾಗಿದೆ. ಎಷ್ಟೋ ಜನರ ಸಾವು ನೋವಾಗಿದೆ. ಈ ಒಂದು ಭಾಗದಲ್ಲಿ 135 ಜನರ ಸಾವು ಕೂಡ ಆಗಿದೆ. 211 ಜನರು ಕಣ್ಮರೆ, ಅಂದರೆ ಅವರು ಇನ್ನು ಬದುಕಿದ್ದಾರಾ ಅಥವಾ ಸತ್ತಿದ್ದಾರಾ ಅಥವಾ ಮಣ್ಣಿನಡಿ ಸಿಲುಕಿದ್ದಾರಾ ಅನ್ನೋ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಕೂಡ ಇಲ್ಲ. ಇನ್ನು ಇದೇ ವಿಚಾರವಾಗಿ ಮೃತರ ಕುಟುಂಬಕ್ಕೆ ನಮ್ಮ ಪ್ರಧಾನಮಂತ್ರಿಯವರು 2 ಲಕ್ಷ ಪರಿಹಾರವನ್ನು ಸಹ ಘೋಷಣೆ ಮಾಡಿದ್ದಾರೆ. ತಮಿಳುನಾಡಿಂದ ಸ್ಟಾಲಿನ್ ಅವರು 5 ಕೋಟಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ವೀಕ್ಷಕರೇ, ಪರಿಹಾರ ಏನೇ ಕೊಟ್ಟಿರಬಹುದು, ಆ ಒಂದು ಸಾವಾಗಿರುವಂತಹ ಸಂಬಂಧಿಕರ ನೋವು ಯಾರೂ ಸಹ ಭರಿಸೋದಕ್ಕಾಗಲ್ಲ. ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತ ಕೇಳ್ಕೊಳ್ತಾ, ಇನ್ನು ಕರ್ನಾಟಕದ 2 ಸಹ ಅಲ್ಲಿ ಸಾವಾಗಿದ್ದಾರೆ. 4 ಜನ ನಾಪತ್ತೆ ಕೂಡ ಆಗಿದೆ. ಪ್ರಕೃತಿ ವಿಕೋಪ ಅನ್ನೋದು ಯಾವಾಗ, ಯಾವ ಭಾಗದಲ್ಲಿ, ಯಾವ ರೀತಿಯಾಗಿ ತಿರುಗುತ್ತೆ ಅಂತ ಯಾರೂ ಸಹ ಹೇಳೋಕ್ಕಾಗಲ್ಲ ವೀಕ್ಷಕರೇ. ಇದು ಯಾವಾಗ ಬೇಕಾದರೂ ಸಂಭವಿಸಬಹುದು. ಯಾಕಂದರೆ ಪ್ರಕೃತಿಯನ್ನು ನಾವು ಕಾಪಾಡಿಕೊಳ್ಬೇಕು ಅನ್ನೋದು ಇದೇ ವಿಚಾರವಾಗಿ. ಇನ್ನು ನೆಕ್ಸ್ಟ್ ನೋಡೋಣ. ಜಾತಕ ದೋಷ ನೆಪದಲ್ಲಿ ರೇಪ್ ಮಾಡಿದ ಪೂಜಾರಿ. ಎಲ್ಲರೂ ಮಾಡ್ತಾವ್ರು, ನಾನ್ಯಾಕೆ ಮಾಡಬಾರ್ದು ಅಂತ ಏನೋ ಮಾಡಿರ್ಬೋದು ವೀಕ್ಷಕರೇ. ಇವರು ಮೋಸ್ಟ್ಲಿ ರಾಜಕಾರಣಿಗಳದ್ದಾಯ್ತು, ರೋಡಲ್ಲಿ ತಿರುಗುವಂತಹ ಪೊರ್ಕಿ ಪುಂಡರ್ಗಳದ್ದಾಯ್ತು. ನಾವು ಸಹ ಯಾಕೆ ಮಾಡಬಾರ್ದು, ನಮ್ಮ ಕಡೆಯಿಂದ ಈಗೆಲ್ಲ ಕಮ್ಮಿ ಆಗ್ತಾ ಇದೆ, ಪೂಜಾರಿಗಳ ವಿಚಾರಗಳು ಬರ್ತಾ ಇರೋದು, ಸೊ ನಾನು ಒಂದು ಮಾಡಿಬಿಡೋಣ ಅಂತೇನೋ ಇರಬೇಕು. ಇನ್ನಿದ್ದೇನು ಶೋಕಿ ನೋಡ್ರಿ, ಕಾರಿನ ಮೇಲೆ ನಿಂತು ಯಾವ ರೀತಿ ಶೋಕಿ ಮಾಡ್ತೀನಿ. ಇವ್ರನ್ನ ಯಾರಾದರೂ ಪೂಜಾರಿಗಳಂತಾರ? ಈ ನಮ್ಮಲ್ಲಿರುವಂತಹ ಜನ ಹೆಂಗೆ ಅಂದರೆ, ನಂಬಿಕೆ ಇರಬೇಕು, ಆದರೆ ಮೂಢನಂಬಿಕೆ ಇರಬಾರ್ದು. ನಾನು ದೇವರಿಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಈ ಮೂಢನಂಬಿಕೆ ಅನ್ನೋದು ಅತಿ ಆಗಬಾರ್ದು ಅಂತ. ಇರಬಹುದು, ಜಾತಕ ದೋಷ ಇರಬಹುದು, ಅದಕ್ಕೆ ಪರಿಹಾರ ಮಾಡಿಸ್ಕೊಳ್ಬೇಕು. ಆದರೆ ಈ ಥರ ಕೆಲವೊಂದು ಪೂಜಾರಿಗಳು ಹೆಂಗೆ ಅಂದರೆ, ಕೆಲವರು ಇದ್ದಾರೆ ಪೂಜಾರಿಗಳಂತ ಅಂದ್ರೆ ನಮ್ಮ ಜನಕ್ಕೆ ಹೆಂಗೆ ಅಂದರೆ, ದೇವರನ್ನ ಪೂಜೆ ಮಾಡೋಂಥವ್ರು ಸಹ ದೇವ್ರ ಸಮಾನ ಅನ್ನೋ ರೀತಿಯಾಗಿ ನಂಬ್ತಿದ್ದಾರೆ. ಇದ್ದಾರೆ, ಇಲ್ಲ ಅಂತಲ್ಲ, ಆದರೆ ಎಷ್ಟೋ ಜನ ಇದ್ದಾರೆ ಆ ಥರ. ಈ ಥರನೂ ಎಷ್ಟೋ ಜನ ಇದ್ದಾರೆ. ನಾನು ಎಲ್ಲ ಪೂಜಾರಿಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಕೆಲವೊಂದು ಪೂಜಾರಿಗಳು ಈ ಥರ ಇರ್ತಾರಲ್ಲ, ನಾಚಿಕೆಗೇಡು ಕೆಲಸ ಮಾಡೋಂಥವ್ರು, ಆ ರೀತಿಯಾದಂತಹ ಕೆಲವೊಂದು ಪೂಜಾರಿಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಕಷ್ಟ ಅಂತ ದೇವ್ರ ಹತ್ರ ಹೇಳ್ಕೊಳ್ತೀವಿ, ದೇವ್ರ ಸಮಾನ ಅಂತ ಇವ್ರ ಹತ್ರನೂ ಕಷ್ಟನ ಹೇಳ್ಕೊಂಡಿರ್ತಾರೆ ಎಷ್ಟೋ ಜನ. ಅದನ್ನೇ ಮಿಸ್ಗೈಡ್ ಮಾಡ್ಕೊಂಡು ಇವರು ಈ ರೀತಿ ಆಕೆ ಹತ್ರ 10,000 ಸಹ ಇಸ್ಕೊಂಡು, ಜಾತಕದಲ್ಲಿ ದೋಷ ಇದೆ, ಪರಿಹಾರ ಮಾಡಿಕೊಡ್ತೀನಿ ಅಂತ ಅವರನ್ನು ಕರೆಸ್ಕೊಂಡು ಈ ರೀತಿ ನಾಚಿಕೆಗೇಡು ಮಾಡುವಂತಹ ಅವಶ್ಯಕತೆ ಏನಿತ್ತು? ಅವರು ಯಾವ ಕೆಲಸ ಮಾಡ್ತಾ ಇದ್ದಾರೆ, ನಾನು ಯಾವ ಸ್ಥಾನದಲ್ಲಿದ್ದೀನಿ, ಚಿಕ್ಕವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು, ದೇವರನ್ನ ಪೂಜೆ ಮಾಡ್ತಿದ್ದಾರೆ ಅಂದಾಗ ನಮ್ಮಲ್ಲಿರುವಂಥ ನಮ್ಮ ಭಾರತೀಯ ಸಂಸ್ಕೃತಿನೇ ಅಂಥದ್ದು. ಆ ರೀತಿ ನಾವು ಅವರನ್ನು ಆ ಒಂದು ಒಳ್ಳೆ ಸ್ಥಾನದಲ್ಲಿ ಇಟ್ಟಿದಾಗ ಆ ಒಂದು ಸ್ಥಾನಕ್ಕೆ ಈ ಥರ ನಾಚಿಕೆಗೇಡು ಕೆಲಸ, ಈ ಒಂದು ಶೋಕಿ ನಾವು ನೋಡ್ತಾ ಇದ್ದೀವಲ್ಲ ವೀಕ್ಷಕರೇ, ಇದನ್ನು ನೋಡ್ರಿ, ಕಾರ್ ಮೇಲೆ ನಿಂತು ಇದನ್ನು ಶೋಕಿ, ಇವ್ರನ್ನೆಲ್ಲ ಪೂಜಾರಿಗಳು. ಇವರು ಈ ರೀತಿ ಆಗೋದಕ್ಕೆ ಒಂದು ವೇಳೆ ನಾವೇ ಕಾರಣ, ಒಂದು ರೀತಿಲಿ ಹೇಳ್ಬೇಕಂದ್ರೆ. ನಾವು ಅವ್ರಿಗೆ ಕೊಡುವಂತಹ ಕಾಣಿಕೆಗಳು, ಮರ್ಯಾದೆ, ಗೌರವ, ಯಾರಿಗೆ ಎಷ್ಟು ಮಟ್ಟಿಗೆ ಗೌರವ ಕೊಡಬೇಕು, ಅವ್ರಿಗೊಂದು ರೀತಿಯಾಗಿ ದೈವತ್ವ ಇದೆಯಾ ಅಥವಾ ಇಲ್ವಾ ಅನ್ನೋದು ಸಹ ನಾವು ಸ್ವಲ್ಪ ಅರ್ಥಕೋಬೇಕು. ನಂಬಿಕೆ ಇರಬೇಕು, ಆದರೆ ಮೂಢನಂಬಿಕೆ ಬೇಡ. ಮೂಢನಂಬಿಕೆ ಇದ್ದಷ್ಟು ಈ ಥರ ಪಾಪಿಗಳ ಕೈಗೆ ನಾವು ಸಿಗಾಕೊಳ್ತಾ ಇರ್ತೀವಿ. ಆದಷ್ಟು ಎಚ್ಚೆತ್ಕೊಳ್ಳಿ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಅನಧಿಕೃತವಾಗಿ ಬ್ಯಾನರ್ ಮುದ್ರಿಸುವ ಪ್ರಿಂಟಿಂಗ್ ಪ್ರೆಸ್ಗೂ ಸಹ 2 ಲಕ್ಷ ದಂಡ ಹಾಕೋದು ಕೊಟ್ಟಿದೆ BBMP. ಈಗಂತೂ ಎಲ್ಲಿ ನೋಡಿದ್ರು ಬರೀ ಬ್ಯಾನರ್ಗಳದೇ ಅವಳಿ. ಪ್ರತಿಯೊಂದು ಲೈಟ್ ಕಂಬಗಳಿಗೆ ನೋಡ್ತಾ ಇದ್ದೀವಿ, ಮರಗಳು, ಪ್ರತಿಯೊಂದರಲ್ಲೂ ಏನು ಬಿಡ್ತಾ ಇಲ್ಲ, ಎಲ್ಲ ಕಡೆ ಬ್ಯಾನರ್ಗಳು ಕಟ್ಟಿರ್ತಾರೆ. ಒಬ್ಬ ರಾಜಕಾರಣಿ ಬರ್ತಡೇ ಬಂತು, ಬ್ಯಾನರು. ಒಂದು ಮೀಟಿಂಗ್ ಇದೆ, ಬ್ಯಾನರು. ಒಂದು ನಾಮಕರಣ, ಬ್ಯಾನರು. ಒಂದು ಮದುವೆ, ಬ್ಯಾನರ್. ಇದೆ
ಪ್ರತಿಯೊಂದು ವಿಚಾರವಾಗೂ ಬ್ಯಾನರ್ಗಳನ್ನ ಕಟ್ತಾನೇ ಇದ್ದಾರೆ. ಇದು ಒಂದು ರೀತಿ ಪರಿಸರನೂ ಸಹ ನಾವು ಹಾನಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು ವೀಕ್ಷಕರು. ಈ ಒಂದು ಬ್ಯಾನರ್ಗಳನ್ನು ಅನಧಿಕೃತವಾಗಿ ಯಾರು ಪ್ರಿಂಟ್ ಮಾಡಿಕೊಡ್ತಾರೆ ಸೊ ಅವರಿಗೂ ಸಹ 2 ಲಕ್ಷ ದಂಡ ಹಾಕ್ತೀವಿ ಅನ್ನೋ ವಿಚಾರವಾಗಿ BBMPಯ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹಾಗೂ ಪೊಲೀಸ್ ಆಯುಕ್ತರು B ದಯಾನಂದ್ ಅವರು ಈ ವಿಚಾರವನ್ನು ತಿಳಿಸಿದ್ದಾರೆ. ಆದಷ್ಟು ಎಚ್ಚೆತ್ಕೊಳ್ಳಿ. ಅನಧಿಕೃತವಾದ ಬ್ಯಾನರ್ಗಳನ್ನ ಪ್ರಿಂಟ್ ಮಾಡೋದು ಸಹ ಕಡಿಮೆ ಮಾಡಿ, ಇನ್ನು ಅನಧಿಕೃತ ಬ್ಯಾನರ್ಗಳನ್ನ ಓಡಿಸಿ ಲೈಟ್ ಕಂಬಗಳಿಗೆ ಹಾಕೋದನ್ನ ಪ್ರತಿಯೊಬ್ಬರು ಕಮ್ಮಿ ಮಾಡಿ. ಯಾಕಂದರೆ ಪರಿಸರ ಹಾನಿ ಮಾಡೋದು ಬೇಡ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಮನು ಹಾಗೂ ಸರ್ಬೋಜತ್ಗೆ ಕಂಚಿನ ಗರಿ. ಮೊನ್ನೆಯಷ್ಟೇ ಮಹಿಳಾ ಶೂಟರ್ ಮೊದಲನೇ ಪದಕ ಗೆದ್ದಂತಹ ಮನು ಬಾಕರ್ ಅಂತ ಈಕೆ ಹೆಸರು. ಆಕೆಗೆ ನಾವೊಂದು ಸಲಾಮ್ ಹೇಳಲೇಬೇಕು. ಯಾಕಂತಂದರೆ ಮೊದಲನೇ ಮಹಿಳಾ ಶೂಟರ್. ಇನ್ನು ಸರ್ಬೋಜಿತ್ ಇವರಿಗೆ ಇದು 5ನೇ ಕಂಚಿನ ಪದಕ ಅಂತಲೇ ಹೇಳ್ಬೋದು. ಭಾರತದ ಶೂಟರ್ ಆಗಿ 5ನೇ ಪದಕವನ್ನು ತೆಗೆದುಕೊಂಡಂತಹ ಪುರುಷ ಶೂಟರ್ ಸಹ ಇವರು. ಇನ್ನು ಮಹಿಳಾ ಶೂಟರ್ ಆಗಿ ಮನು ಬಾಕರ್ ಇದ್ದಾರೆ. ಇವರು 10 ಮೀಟರ್ ಏರ್ ಪಿಸ್ತೂಲ್ ವೈಯಕ್ತಿಕ ವಿಭಾಗದಲ್ಲಿ ಕಂಚಿನ ಪದಕ ಜಯಿಸಿದ್ರು ಮೊನ್ನೆ ಅಷ್ಟೇ. ಇನ್ನು 2 ದಿನಗಳ ಅಂತರದಲ್ಲೇ ಮತ್ತೊಂದು ಪದಕ ಗೆಲ್ಲುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ. ಸರ್ಬೋಜಿತ್ ಕೂಡ ಶನಿವಾರ ನಡೆದ ಪುರುಷರ ವೈಯಕ್ತಿಕ 10 ಮೀಟರ್ ಪಿಸ್ತೂಲಲ್ಲಿ ಅರ್ಹತಾ 9ನೇ ಸ್ಥಾನದಲ್ಲಿ, ಅಂದರೆ ಆ ಒಂದು ಸ್ಥಾನಕ್ಕೆ ಅವರು ಏರೋದಕ್ಕೆ ವಿಫಲ ಆಗಿದ್ರು. ಆದರೂ ಸಹ 5ನೇ ಒಂದು ಪದಕವನ್ನು ಗೆದ್ದಿದ್ದಾರೆ. ಮನು ಬಾಕರ್ ಹಾಗೂ ಸರ್ಬೋಜಿತ್ ಇವರಿಬ್ಬರಿಗೂ ಸಹ ನಮ್ಮ ಚಾನಲ್ ಕಡೆಯಿಂದ ಅಭಿನಂದನೆಗಳನ್ನು ತಿಳಿಸುತ್ತಾ ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.